ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಟೈಮು 4 ಗಂಟೆ ಆಗಿದೆ, ಈವ್ನಿಂಗ್ ಆಗಿದೆ. ಜಸ್ಟು ಒಂದು ಫಿಲ್ಮ್ ನೋಡಿ ಕೂತಿದ್ವಿ. ಇವತ್ತು ಹಠಾವಾದಿ ಫಿಲ್ಮ್ ಹಾಕಿದ್ರು ಅಲ್ವಾ, ಅದನ್ನು ನೋಡಿಕೊಂಡು ಕೂತಿದ್ದೀನಿ. ಅಮ್ಮ ಕೂಡ ಸಂತೆಗೆ ಹೋಗಿದ್ದಾರೆ, ಅಮ್ಮ ಹಾಗೆ ತಮ್ಮ. ಗಣೇಶ ಚೌತಿ ಬಂತಲ್ವಾ, ಚತುರ್ಥಿ ಹಬ್ಬ, ಅದಕ್ಕೋಸ್ಕರ ಸಂತೆಗೆ ಹೋಗಿದ್ದಾರೆ. ನಾನು ಸ್ಮಯ ಸಮರ್ಥ ಮೂರೇ ಜನ ಇರೋದು ಮನೇಲಿ. ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ರುಟೀನನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಮರ್ಥ ಜಸ್ಟ್ ಮಲಗಿ ಎದ್ದಿದ್ದಾನೆ. ಬೆಡ್ಶೀಟನ್ನೆಲ್ಲ ಮಡಚಿಡಬೇಕು, ಹಾಗೆಯೇ ಪಾತ್ರೆ ಕೂಡ ತೊಳಿಬೇಕು. ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ಹಾಗೆ ಇದೆ. ಹಾಗೆಯೇ ಕಸ ಕೂಡ ಕುಡಿಸ್ಬೇಕು. ಅಮ್ಮ ಬರೋದ್ರೊಳಗೆ ಇದನ್ನೆಲ್ಲ ಕೆಲಸ ಮಾಡಿ ಇಟ್ಕೋಬೇಕು. ಪ್ಲೀಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ. ನೀವು ಕೂಡ ಸಮರ್ಥಗೆ ಹಾಯ್ ಅಂತ ಕಮೆಂಟ್ ಮಾಡಿ. ವೆರಿ ಗುಡ್ ಜಾಣ. ಮೊದಲಿಗೆ ನಾನು ಸಾಂಗನ್ನು ಹಚ್ಕೊಳ್ತಾ ಇದ್ದೀನಿ. ಸಾಂಗ್ ಹಚ್ಕೊಂಡ್ರೆ ಬೇಗ ಬೇಗ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆಯೇ ಮಕ್ಕಳು ಕೂಡ ನಾವು ಡ್ಯಾನ್ಸ್ ಮಾಡ್ತೀವಿ, ಹಾಡು ಹಾಕು ಮಮ್ಮಿ ಅಂತ ಇದ್ದರು. ಅದಕ್ಕೋಸ್ಕರ ಹಾಡನ್ನು ಹಾಕಿ ಇಟ್ಟಿದ್ದೀನಿ. ಹಾಗೆಯೇ ಮೊದಲಿಗೆ ಎಲ್ಲ ಬೆಡ್ಶೀಟನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮಕ್ಕಳು ಇದ್ದಾಗ ಹಾಗೆ ಅಲ್ವಾ, ಮನೇಲಿ ಈ ಕಡೆ ಇರೋ ವಸ್ತು ಆ ಕಡೆ ತೊಗೊಂಡೋಗಿಡೋದೆಲ್ಲ ಮಾಡ್ತಾ ಇರ್ತಾರೆ. ಹಾಗೆಯೇ ಕಸ ಕೂಡ ಗುಡಿಸ್ಕೊಳ್ತಾ ಇದ್ದೀನಿ. ಕಸ ಕೂಡ ಗುಡಿಸಿದ್ದಾದಮೇಲೆ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡು ಬಂದೆ. ಹಾಗೆಯೇ ಫ್ರೆಂಡ್ಸ್, ಇವತ್ತು ಚಿಕನ್ ಸಾರು ಮಾಡಿದ್ದೆ ನಾನು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದು ಬಂದುಬಿಟ್ಟು ಕಡುಬು. ಇದರ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಇಷ್ಟ ಇದ್ದರೆ ಹೋಗಿ ನೋಡಬಹುದು. ಹಾಗೆಯೇ ಅಡಿಕೆ ಕೂಡ ಬೇಯಿಸಿ ಇಟ್ಟಿದ್ವಿ. ಇವಾಗ ಮಳೆಗೆ ಅಡಿಕೆ ಎಲ್ಲ ಕೊಳೆ ಬರುತ್ತಲ್ವ, ಅದಕ್ಕೋಸ್ಕರ ಅಡಿಕೆ ಎಲ್ಲ ಬಿದ್ದಿರೋ ಅಡಿಕೆನ ಆ ರೀತಿ ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬೇಯಿಸ್ತಾರೆ. ಅದಾದಮೇಲೆ ಸುಲಿದು ಒಣಗಿಸ್ತಾರೆ. ಹಾಗೆಯೇ ನೇಚರ್ ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಫುಲ್ ಮಳೆ ಮೋಡ. ಹಾಗೆಯೇ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ. ಇದು ಮಕ್ಕಳಿಗೆಲ್ಲ ನೆಗಡಿ ಅಥವಾ ಕಫ ಆಗುತ್ತಲ್ವ, ಕೆಮ್ಮಿರುತ್ತಲ್ಲ, ಆ ಟೈಮಲ್ಲಿ ಅದನ್ನು ಸ್ವಲ್ಪ ಬೆಂಕಿಗೆ ಬಾಡಿಸಿ ಅದನ್ನು ಸ್ವಲ್ಪ ಜಜ್ಜಿ ಅದರ ರಸ ಇರುತ್ತಲ್ಲ, ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಮಕ್ಕಳಿಗೆ ಕುಡಿಸ್ತಾರೆ. ಇದರಿಂದ ನೆಗಡಿ ಕಡಿಮೆ ಆಗುತ್ತೆ ಅಥವಾ ಕೆಮ್ಮು ಕಡಿಮೆ ಆಗುತ್ತೆ. ಹಾಗೆಯೇ ಇನ್ನೊಂದು ಎಲೆ ತೋರಿಸಿದ್ನಲ್ವ, ಅದು ಬಂದುಬಿಟ್ಟು ಬಿಸಿ ಮಾಡಿ ಅದನ್ನು ನೆತ್ತಿಗಿಟ್ಟು ಬಟ್ಟೆನ ಕಟ್ಟಿಡ್ತಾರೆ. ಇದರಿಂದ ಅದು ನೆತ್ತಿಲಿರೋ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಇದರಿಂದ ನೆಗಡಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ತಮ್ಮ ಕೂಡ ಸಂತೆಗೆ ಹೋಗಿರೋದ್ರಿಂದ ನಾಯಿಗೆ ವಾಕಿಂಗಿಗೆ ಯಾರೂ ಕರ್ಕೊಂಡು ಹೋಗಿರಲಿಲ್ಲ. ಹಾಗೆ ನಾಯಿ ಕೂಡ ತೊಗೊಂಡೋಗಿ ಬಂದ್ವಿ. ಇದೇ ಫ್ರೆಂಡ್ಸ್, ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ನಲ್ವ, ಉಂಬ್ಳ ಅಂತ ಹೇಳಿ ಇರುತ್ತೆ ಅಂತ ಹೇಳಿಬಿಟ್ಟು, ಇದೇ ಅದನ್ನು ಕೂಡ ತೋರಿಸಿದ್ದೀನಿ. ಹಾಗೆಯೇ ತಮ್ಮ ಹಾಗೆ ಅಮ್ಮ ಕೂಡ ಸಂತೆಗೆ ಹೋಗಿ ಬಂದರು. ಮಳೆಯಲ್ಲೆಲ್ಲ ಫುಲ್ ಒದ್ದೆ ಆಗಿದ್ದರು. ಹಾಗೆಯೇ ಸಂತೆ ಕೂಡ ನಾನು ತೆಗೆದಿಟ್ಟೆ. ಇವಾಗ ನೋಡ್ತಾ ಇರ್ಬೋದು, ಈವ್ನಿಂಗ್ ಆಗಿದೆ. ತಮ್ಮ ಅಕ್ಕನ ಮನೆಗೆ ಹೊರಟಿದ್ದಾನೆ. ನಮ್ಮ ಅಕ್ಕರ ಊರು ಬಂದುಬಿಟ್ಟು ತುಮಕೂರು. ಆ ಕಡೆ ಬಾಗಿನ ಕೊಡೋ ಶಾಸ್ತ್ರ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಕೊಟ್ಟು ಹಬ್ಬ ಕರೆಯೋದಕ್ಕೆ ಹೊರಟಿದ್ದ. ಹಾಗೆಯೇ ಅವನು ಹೋಗಿದ ಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಸಾಮಾನೆಲ್ಲ ಜೋಡಿಸಿಟ್ವಿ. ಹಾಗೆಯೇ ನೈಟ್ ಕೂಡ ಆಯಿತು. ಸಾಂಬಾರು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಊಟಕ್ಕೆ. ನೋಡ್ತಾ ಇರ್ಬೋದು, ಬ್ರಹ್ಮಘಂಟ ಧಾರಾವಾಹಿ ನೋಡ್ತಾ ನಾವು ಊಟ ಮಾಡಿದ್ವಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಊಟ ಮಾಡೋದಕ್ಕೆ. ಹಾಗೆಯೇ ಊಟ ಮಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಮಲಗಿದ್ದಾಯಿತು. ಸ್ಮಯ ಕೂಡ ಮಲ್ಕೊಂಡಿದ್ದಾಳೆ. ಸಮರ್ಥ ಕೂಡ ಟಿ ವಿ ನೋಡ್ತಾ ಇದ್ದಾನೆ. ಹಾಗೆಯೇ ನಾನು ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.